dear students, welcome to Math Edge. So today we can go through the fourth chapter from the engineering mathematics 2, that is integral calculus. So third chapter differentiation second chapter differentiation, third chapter application of differentiation aitu. So fourth chapter is integral calculus. Okay, so idರಲ್ಲಿ totally ಇದರಿಂದ 32 marks ಬರುತ್ತೆ. So totally 32 marks. So ಅದರಲ್ಲಿ MCQs ಬಂದ್ಬಿಟ್ಟು 3 questions, fill in the blanks 1 question, 2 marks 1 question, 3 marks 1 question, 5 marks 2 questions, and 10 marks ಇಲ್ಲ ಇದರಲ್ಲಿ. 10 marks 1 question ಇದೆ. 10 marks 1 question ಬರುತ್ತೆ. Totally 32 marks ಕವರ್ ಆಗುತ್ತೆ. ಸೊ ಇಂಟಿಗ್ರಲ್ ಕ್ಯಾಲ್ಕುಲಸ್ ಇಂದ ದಿಸ್ ಇಸ್ ಫೋರ್ತ್ ಚಾಪ್ಟರ್. ಸೊ ಆಫ್ಟರ್ ದಟ್ ಫಿಫ್ತ್ ಚಾಪ್ಟರ್ ಇದೆ, ಅದು ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್. ಓಕೆ, ಸೊ ನೆಕ್ಸ್ಟ್ ವಿ ಕ್ಯಾನ್ ಗೋ ಟು ದ ಸೊ MCQ ಮತ್ತು ಫಿಲ್ ನೆಕ್ಸ್ಟ್ ಇದು ಮುಗಿದ ಮೇಲೆ MCQ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ದ 2 marks ಕ್ವಶನ್. ಫಸ್ಟ್ 2 marks 3 marks ಮುಗಿಸೋಣ. ಆಫ್ಟರ್ ದಟ್ 5, 10 ಆ್ಯಂಡ್ ಲೇಟರ್ ಆನ್ MCQ ಮತ್ತು ಫಿಲ್ ದ ಬ್ಲಾಂಕ್ಸ್. ಓಕೆ, ಸೊ ಬಿಫೋರ್ ಸಾಲ್ವಿಂಗ್ ದಟ್ ಯು ಟು ರಿಮೆಂಬರ್ ದ ಫಾರ್ಮುಲಾಸ್. ಸೊ ಸೇಮ್ ಡಿಫ್ರೆನ್ಷಿಯೇಷನ್ ಮಾಡಿದ್ರಲ್ಲ ಫಾರ್ಮುಲಾಸ್, ಅದೇ ಥರ ಇಂಟಿಗ್ರಲ್ ಇದರಲ್ಲೂ ಫಾರ್ಮುಲಾಸ್ ಬರ್ತದೆ, ಇಂಟಿಗ್ರೇಷನ್ ಫಾರ್ಮುಲಾಸ್. ಸೊ ಅದನ್ನು ನೀವು ಸೊ ಬ್ಯಾಟ್ ಆಗಬೇಕು. ಓಕೆ, ಯು ಟು ರಿಮೆಂಬರ್ ದೀಸ್ ಫಾರ್ಮುಲಾಸ್. ಸೊ ನೋಡಿ, ಸೊ ಫಸ್ಟ್ ಒಂದು ಇಂಟಿಗ್ರೇಷನ್ ಆಫ್ 1 into dx ಅಂದರೆ ಎಕ್ಸ್ ಪ್ಲಸ್ ಸಿ. ಸೊ ಸಿ ಇಸ್ ಎ ಕಾನ್ಸ್ಟೆಂಟ್, ಇದು ಆ್ಯಡ್ ಮಾಡಲೇಬೇಕು. ಪ್ರತಿಯೊಂದು ಇಂಟಿಗ್ರೇಷನ್ ಆದಮೇಲೆ ಕಾನ್ಸ್ಟೆಂಟ್ ಆ್ಯಡ್ ಮಾಡಬೇಕು ಸಿ. ಓಕೆ, ಇಂಟಿಗ್ರೇಷನ್ ಆಫ್ 1 ಅಂದ್ರೇನು ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ 1/x ಅಂದರೆ ಲಾಗ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ tan x ಅಂದರೆ ಲಾಗ್ ಸೆಕೆಂಡ್ ಎಕ್ಸ್ ಪ್ಲಸ್ ಸಿ. ಇಂಟಿಗ್ರೇಷನ್ ಆಫ್ a raised x divided by log a. Integration of x raised to n means x raised to n plus 1 divided by n plus 1 plus c. Next, integration of sin x means minus cos x. Integration of cos x is sin x plus c. Integration of secant square x is tan x plus c. Integration of cosecant square x minus cot x plus c. And integration of secant x into tan x is secant x plus c. So in that formula though, okay, integration of e raised to x and e raised to x as it is, that is e raised to x plus c. And the last one is integration of cosecant x into cot x and minus cosecant x plus c. So these are the very important formulas you have to remember. So ಇಷ್ಟು ಫಾರ್ಮುಲಾ ನೀವು ಪರ್ಫೆಕ್ಟ್ ಆದರೆ ಯು ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್. ಓಕೆ, ಎಲ್ಲ 2 marks 3 marks 5 marks 10 marks ಆ್ಯಂಡ್ MCQs ಅವೆಲ್ಲ ಸಾಲ್ವ್ ಮಾಡ್ಬೋದು. ಓಕೆ, ಇವಿಷ್ಟು ಬೇಸಿಕ್ ಇದ್ರೆ ಸಾಕು ನಮ್ಮ ಫಾರ್ಮುಲಾಸ್. ಸೊ ಲೆಟ್ ಇಸ್ ಗೋ ಫಾರ್ ದಿ 2 marks ಕ್ವಶನ್ಸ್. ಇವಿಷ್ಟು ಫಾರ್ಮುಲಾಸ್ ಒನ್ ಟೈಮ್ ಬರ್ಕೊಟ್ಟಿಲ್ಲ, ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫಾರ್ಮುಲಾಸ್. ಸೊ ಲೆಟ್ ಇಸ್ ಗೋ ಫಾರ್ ದಿ 2 marks ಕ್ವಶನ್ಸ್. So here, integrate e raised to x. One minute. So integrate e raised to x plus x square with respect to x. So ಅಂದ್ರೆ ಇಂಟಿಗ್ರೇಷನ್ ಆಫ್ ಎಷ್ಟು ಟರ್ಮ್ಸ್ ಚೆಕ್ ಮಾಡಿ, ಇಲ್ಲಿ 2 ಟರ್ಮ್ಸ್ ಇದೆ, ಕರೆಕ್ಟಾ? ಸೊ ಇಂಟಿಗ್ರೇಷನ್ ಆಫ್ e raised to x into dx plus integration of x square into dx. Correct? So that equal to, so what is integration of e raised to x? E raised to x as it is, correct? Plus, so what is integration of x raised to n? Integration of x raised to n formula now, x raised to n plus 1 divided by n plus 1. ಸೊ ಅಂದರೆ ಪವರ್ ಒಂದು ಜಾಸ್ತಿ ಮಾಡಿಕೊಂಡು ಅದೇ ಪವರ್ನ ಸೊ ಡಿನಾಮಿನೇಟರ್ ಬರ್ಕೋಬೇಕು. ಅಂದರೆ ಏನಾಗುತ್ತೆ, x raised to 2 plus 1 divided by 2 plus 1. ಸೊ ದಟ್ ಈಕ್ವಲ್ ಟು, ಸೊ ಲಾಸ್ಟಿಗೆ ಪ್ಲಸ್ ಸಿ ಆಗಬೇಕು, ಯಾಕೆ ಕಾನ್ಸ್ಟೆಂಟ್. ಆಫ್ಟರ್ ಇಂಟಿಗ್ರೇಟಿಂಗ್ ಯು ಟು ಆ್ಯಡ್ ದ ಕಾನ್ಸ್ಟೆಂಟ್ ಸಿ. ಸೊ ರಿಮೈಂಗರ್ e raised to x ಪ್ಲಸ್ x raised to 2 plus 1 ಅಂದರೆ 3 divided by 3 plus c. ಸೊ ದಿಸ್ ಇಸ್ ದ ಆನ್ಸರ್. ಓಕೆ, ಸೇಮ್ ಫಾರ್ಮುಲಾ ನೆನಪಿಡ್ಬೇಕು. e raised to x ಇಂಟಿಗ್ರೇಷನ್ e raised to x ಆಗುತ್ತೆ. ಇದು ಎಕ್ಸ್ ಸ್ಕ್ವೇರ್ ಇದೆ ಅಂದರೆ x raised to n ಫಾರ್ಮುಲಾ, x raised to n plus 1 divided by n plus 1, ಅಂದರೆ ಪವರ್ ಜಾಸ್ತಿ ಮಾಡ್ಕೋಬೇಕು ಒಂದಷ್ಟೇ. x raised to 2 plus 1 divided by 2 plus 1 plus c, ಕಾನ್ಸ್ಟೆಂಟ್ ಆ್ಯಡ್ ಮಾಡಬೇಕು ಇಂಟಿಗ್ರೇಷನ್ ಮೇಲೆ. ಸೊ e raised to x plus x cube by 3 plus c. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. Here, integrate cos 2x plus 3 raised to x. Integrate ಎಷ್ಟು ಟರ್ಮ್ ಅದು ಚೆಕ್ ಮಾಡಿ. ಅದಕ್ಕೆ ಇಯರ್
ಟೂ ಟರ್ಮ್ಸ್ ಇದಾವೆ. ಫಸ್ಟ್ ಇಂಟಿಗ್ರೇಷನ್ ಆಫ್ ಕಾಸ್ 2x ಇಂಟು ಡಿ ಎಕ್ಸ್. ಸೊ ಪ್ಲಸ್ ಇದೆ, ಪ್ಲಸ್ ಇಂಟಿಗ್ರೇಷನ್ ಆಫ್ 3x ಇಂಟು ಡಿ ಎಕ್ಸ್. ಸೊ ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್? ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನು? ಸೈನ್ ಎಕ್ಸ್, ಕರೆಕ್ಟಾ? ಸೈನ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಅಂತ ಬರುತ್ತೆ. ಸೊ ಎಲ್ಲ ಅಪ್ಲೈ ಮಾಡ್ಕೊಳ್ಳೋಣ. ದಟ್ ಈಕ್ವಲ್ ಟು ಸೈನ್ ಎಕ್ಸ್ ಅಂದರೆ ಫುಲ್ ನೋಡ್ಕೋಬೇಕು. ಎಕ್ಸ್ ಅಂದರೆ ಏನಿದೆ ಇಲ್ಲಿ? 2x. ಸೊ ಸೈನ್ 2x ಡಿವೈಡೆಡ್ ಬೈ, ಸೊ ಇನ್ ಫ್ರಂಟ್ ಆಫ್ ಎಕ್ಸ್ ದೇರ್ ಇಸ್ ಎ ನಂಬರ್ 2. ಆ ನಂಬರ್ನ ಕೆಳಗಡೆ ಬರಬೇಕು. ಬಿಕಾಸ್ ಒಂದು ಫಾರ್ಮುಲಾ ಇದೆ ನಿಮಗೆ, ಇಂಟಿಗ್ರೇಷನ್ ಆಫ್ ಕಾಸ್ ಎ ಎಕ್ಸ್ ಫಾರ್ಮುಲೆ ಇಸ್ ಈಕ್ವಲ್ ಟು ಸೈನ್ ಎ ಎಕ್ಸ್ ಬೈ ಎ ಪ್ಲಸ್ ಸಿ. ಓಕೆ, ಸೊ ಅಂದರೆ ಯಾವುದೇ ನಂಬರ್ ವ್ಯಾಲ್ಯೂ ಬರಲಿ ಎಕ್ಸ್ ಮುಂದ್ಗಡೆ, ಸೊ ಆ ನಂಬರ್ನ ಕೆಳಗಡೆ ಹಾಕೋಬೇಕಷ್ಟೆ. ಓಕೆ, ಸೊ ಪ್ಲಸ್, ಸೊ ಇದು ಯಾವ ರೀತಿ ಫಾರ್ಮುಲಾ ಇದೆ? ಎ ರೇಸ್ ಟು ಎಕ್ಸ್ ಫಾರ್ಮುಲೆ. ಇಂಟಿಗ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್ ಟೈಪ್ ಇದೆ. ಅಂದರೆ ಎ ರೇಸ್ ಟು ಎಕ್ಸ್ ಡಿವೈಡ್ ಬೈ ಲಾಗ್ ಎ, ಈ ಥರ. ಎ ಅಂದ್ರೇನು? 3 ಇದೆ, ಕರೆಕ್ಟಾ? ಸೊ ಅಪ್ಲೈ ಮಾಡಿರಿ ವ್ಯಾಲ್ಯೂ. ಏನಾಗುತ್ತೆ ಇವಾಗ? 3 ರೇಸ್ ಟು ಎಕ್ಸ್ ಡಿವೈಡ್ ಬೈ ಲಾಗ್ 3 ಪ್ಲಸ್ ಸಿ. ಸೊ ದಿಸ್ ಇಸ್ ಆನ್ಸರ್. ಸೊ ಕಾಸ್ 2x ಅಂದರೆ ಸೈನ್ 2x ಬೈ 2 ಪ್ಲಸ್ 3 ರೇಸ್ ಟು ಎಕ್ಸ್ ಅಂದರೆ ಎ ರೇಸ್ ಟು ಎಕ್ಸ್ ಇದಂಗೆ. ಎ ರೇಸ್ ಟು ಎಕ್ಸ್ ಬೈ ಲಾಗ್ ಎ ಅಂದರೆ 3 ರೇಸ್ ಟು ಎಕ್ಸ್ ಆ್ಯಸ್ ಇಟ್ ಈಸ್ ಡಿವೈಡ್ ಬೈ ಲಾಗ್ ಎ ಅಂದರೆ 3. ಓಕೆ, ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ವಿ ಕ್ಯಾನ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. So see here, integrate tan 2x plus 2 raised to x. Second, there are two terms here. So 2 marks 2 terms ಕೊಡ್ತಾರೆ ನಮಗೆ. Integration of tan 2x plus into dx plus integration of 2 raised to x into dx. Okay, that equal to, ಇದನ್ನ x ಅಂತ ಅಜ್ಯೂಮ್ ಮಾಡ್ಕೊರಿ. ನಾನು ನಿಮಗೆ what is integration of tan x? Tan x integration ಏನು? log secant x ಅಂತ ಬರುತ್ತೆ, ಕರೆಕ್ಟಾ? ಲಾಗ್ ಸೀಕೆಂಟ್ ಎಕ್ಸ್ ಅಂದರೆ ಏನು ಚೆಕ್ ಮಾಡಿರಿ? 2x ಇದೆ. ಸೊ ಇನ್ ಫ್ರಂಟ್ ಆಫ್ ಎಕ್ಸ್ ದರ್ ಇಸ್ ಎ 2 ಕಾನ್ಸ್ಟೆಂಟ್. ಸೊ ಅದನ್ನು ಡಿವೈಡ್ ಬೈ 2 ಹಾಕಬೇಕು. ಪ್ಲಸ್ ಅಗೇನ್ ಸಿಯರ್ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಎ ರೇಸ್ ಟು ಎಕ್ಸ್. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಎ ರೇಸ್ ಟು ಎಕ್ಸ್? ಎ ರೇಸ್ ಟು ಎಕ್ಸ್ ಡಿವೈಡ್ ಬೈ ಲಾಗ್ ಎ ಅಂದರೆ ಲಾಗ್ 2. ಸೊ ದಿಸ್ ಆನ್ಸರ್. ಸೊ ಲಾಗ್ ಸೀಕೆಂಟ್ ಎಕ್ಸ್, ಸೀಕೆಂಟ್ ಎಕ್ಸ್ ಬರೀ ಎಕ್ಸ್ ಅಷ್ಟೇ ಇಲ್ಲ, ಇನ್ ಫ್ರಂಟ್ ಆಫ್ ಎಕ್ಸ್ ದರ್ ಇಸ್ ಎ 2. ಸೊ ಅದು ಎ ಇದ್ದಂಗೆ, ಅಂದರೆ ಸೀಕೆಂಟ್ ಎಕ್ಸ್ ಬೈ ಎ ಇದ್ದಂಗೆ. ಸೊ ಲಾಗ್ ಸೀಕೆಂಟ್ ಎಕ್ಸ್ 2x ಡಿವೈಡ್ ಬೈ 2 ಇದೆ, ಆ 2 ಕೆಳಗಡೆ ಹಾಕೋಬೇಕು. ಪ್ಲಸ್ ಎ ರೇಸ್ ಟು ಎಕ್ಸ್ ಇಂಟಿಗ್ರೇಷನ್ ಅಂದರೆ ಎ ರೇಸ್ ಟು ಎಕ್ಸ್ ಡಿವೈಡ್ ಬೈ ಲಾಗ್ ಎ. ಓಕೆ, ಸೊ ದೀಸ್ ಆರ್ ದಿ 2 marks ಕ್ವಶನ್ಸ್ ವಿಚ್ ಮೇ ಆಸ್ಕ್ ಇನ್ ದ ಮೇನ್ ಎಕ್ಸಾಮ್ಸ್. ಇದು ಮಾತ್ರ ಫಿಕ್ಸ್ ಕ್ವಶನ್ ಇದಾವೆ, 2 marks ಕೇಳ್ತಾರೆ. ಸೊ ಅವ್ನು ಪರ್ಫೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಕ್ಯಾನ್ ಗೋ ಫಾರ್ 3 marks ಕ್ವಶನ್ಸ್. ಸೊ ಇದು ಇಂಪಾರ್ಟೆಂಟ್ ನೋಡಿರಿ. ಐದರ್ ಕಾಸ್ ಸ್ಕ್ವೇರ್ ಕೇಳ್ತಾರೆ, ಸೈನ್ಸ್ ಸ್ಕ್ವೇರ್ ಕೇಳ್ತಾರೆ. ಎಕ್ಸಾಮಲ್ಲಿ ಕಾಸ್ ಸ್ಕ್ವೇರ್ ಕೇಳ್ತಾರೆ ಇಲ್ಲ ಸೈನ್ಸ್ ಸ್ಕ್ವೇರ್, ಎರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ ನೋಡ್ರಿ ಅದು. ಓಕೆ, ಸೊ ಲೆಟ್ ಇಸ್ ಗೋ ಫಾರ್ ದಿಸ್. ಸೊ ಲೆಟ್ y is equal to ಇಂಟಿಗ್ರೇಷನ್ ಕಾಸ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾರೆ ಇಂಟು ಡಿ ಎಕ್ಸ್ ದಟ್ ಈಕ್ವಲ್ ಟು, ಇದು y ಬೇಡ ನಮಗೆ. ಸೊ y ಬೇಡ, ಡೈರೆಕ್ಟ್ ಮಾಡೋಣ. ಸೊ ನೆಕ್ಸ್ಟ್ ಈ ಕಾಸ್ ಸ್ಕ್ವೇರ್ ಎಕ್ಸ್ ಬರ್ತಾನೆ, ಹೆಂಗೆ ಬರ್ತಾನೆ? ಒಂದು ಫಾರ್ಮುಲಾ ಇದೆ. ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ 2x ಬೈ 2. ಅದೇ ರೀತಿ ಸೈನ್ ಸ್ಕ್ವೇರ್ ಎಕ್ಸ್ ಹೆಂಗೆ ಬರ್ತಾರೆ ಅಂದರೆ 1 ಮೈನಸ್ ಕಾಸ್ 2x ಬೈ 2. ಇವೆರಡು ಫಾರ್ಮುಲಾ ನೆನ್ಪಿಟ್ಕೋಬೇಕು ನೀವು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಇವೆರಡು ಫಾರ್ಮುಲಾ ನೆನ್ಪಿಟ್ಟಿದ್ರೆ ನಿಮಗೆ ಈ 3 marks ಕ್ವಶನ್ ಬರುತ್ತೆ. ಓಕೆ, ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಪ್ಲಸ್ ಕಾಸ್ 2x ಬೈ 2. ಸೈನ್ ಸ್ಕ್ವೇರ್ ಅಂದರೆ ಸೇಮು, ಮೈನಸ್ ಆಗಬೇಕಷ್ಟೆ. 1 ಮೈನಸ್ ಕಾಸ್ 2x ಬೈ 2. ಸೊ ಅಪ್ಲೈ ಮಾಡೋಣ. ಸೊ ವಾಟ್ ಈಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಯರ್? ಏನಾಗುತ್ತೆ? 1 ಪ್ಲಸ್ ಕಾಸ್ 2x ಡಿವೈಡ್ ಬೈ 2. ಸೊ ಬ್ರ್ಯಾಕೆಟ್ ಆಗೋಣ ಇಂಟು ಡಿ ಎಕ್ಸ್. ಸೊ ದ್ಯಾಟ್ ಈಕ್ವಲ್ ಟು, ಸೊ ಡಿವೈಡ್ ಬೈ 2 ಇಟ್ಸ್ ಎ ಕಾನ್ಸ್ಟೆಂಟ್ ನಂಬರ್. ನಂಬರ್ ಹೊರಗೆ ಹೋಗ್ಕೋತೀನಿ ಅಂದರೆ ಡಿನಾಮಿನೇಟರ್ ಇದೆ, 1/2 ಆಗುತ್ತೆ. ಸೊ ಎಷ್ಟು ಟರ್ಮ್ಸ್ ಇದಾವೆ ಇಲ್ಲಿ? 2 ಟರ್ಮ್ಸ್. ಸೊ ಫಸ್ಟ್ ಬ್ರ್ಯಾಕೆಟ್ ಹೋಗೋತೀನಿ. ಸೊ ಫಸ್ಟ್ ಟರ್ಮ್ ಇಂಟಿಗ್ರೇಷನ್ ಆಫ್ 1 into dx plus integration of cos 2x into dx, correct? Next, that equal to 1/2. So what is integration of 1 into dx? Check ಮಾಡಿ, x, correct? Plus what is integration of cos ax ಇದೆ. cos x ಅಂದರೆ sin x ಬರುತ್ತೆ. cos x ಅಂದರೆ sin ax by a ಅಂದರೆ sin
ಎಕ್ಸ್ ಅಂದರೆ 2x ಫುಲ್, ಎಕ್ಸ್ ಮುಂದಿನ ನಂಬರ್ ಎಷ್ಟಿದೆ 2 ಇದೆ, ಸೊ ಅದನ್ನು ಡಿನಾಮಿನೇಟರ್ ಆಗಬೇಕು. ಪ್ಲಸ್ ಲಾಸ್ಟ್ ಟೈಮ್ ಬರಬೇಕು ಸಿ ದಟ್ ಈಕ್ವಲ್ ಟು 1/2. ಸೊ ಮಲ್ಟಿಪ್ಲೈ ಮಾಡಿರಿ 1 ಮಿನಿಟ್. ಸೊ ಇಂಟು ಮಾಡಿರಿ 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಆಗುತ್ತೆ, x/2 ಪ್ಲಸ್ 1 ಇಂಟು sin 2x, sin 2x ಡಿವೈಡ್ ಬೈ 2 2 ज़ा 4 ಪ್ಲಸ್ ಸಿ. ಸೊ ಇದು ಆನ್ಸರ್ ನಿಮ್ಮದು. ಸೊ ಕನ್ಫ್ಯೂಷನ್ ಆಗಬೇಡಿ, ಇವೆರಡರ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ, ಕಾಸ್ ಸ್ಕ್ವೇರ್ ಕೇಳ್ತಾರೆ, ಸೈನ್ ಸ್ಕ್ವೇರ್ ಕೇಳ್ತಾರೆ 3 ಮಾರ್ಕ್ಸಿಗೆ. ಸೊ ಕಾಸ್ ಸ್ಕ್ವೇರ್ ಫಾರ್ಮುಲಾ ಏನು 1 + cos 2x/2, ಅದನ್ನು ಅಪ್ಲೈ ಮಾಡ್ಕೋಬೇಕು. 1 + cos 2x/2 ಇಂಟು dx. ಸೊ ಇದು ನಂಬರ್ ಕಾನ್ಸ್ಟೆಂಟ್ 2 ಇದೆ, ಇದು ಹೊರಗೆ ತೊಗೋಬೇಕಂದ್ರೆ 1/2 ಆ್ಯಸ್ ಇಟ್ ಈಸ್, ಬ್ರ್ಯಾಕೆಟ್ ಸ್ಕ್ವೇರ್ ಬ್ರ್ಯಾಕೆಟ್ ತೊಗೊಳ್ರಿ. ಫಸ್ಟ್ ಟರ್ಮ್ 1 ಇದೆ, ಇಂಟಿಗ್ರೇಷನ್ 1 ಇಂಟು dx ಪ್ಲಸ್ ಸೆಕೆಂಡ್ ಟರ್ಮು ಇಂಟಿಗ್ರೇಷನ್ ಆಫ್ cos 2x ಇಂಟು dx. ಸೊ ದಟ್ ಈಕ್ವಲ್ ಟು 1/2 ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ 1 ಇಂಟು dx ಅಂದರೆ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ cos x ಅಂದರೆ sin x. ಬಟ್ ಇಲ್ಲಿ cos ax ಇದ್ದಂಗಿದೆ ಅಂದರೆ sin ax/a ಆಗುತ್ತೆ, ಅಂದರೆ sin 2x/2. ಇಲ್ಲಿ ಯಾವುದೇ ನಂಬರ್ ಇರಲಿ ಆ ನಂಬರ್ ಕೆಳಗೆ ಹಾಕೋರು ಅಷ್ಟೇ, ಪ್ಲಸ್ ಸಿ. ಸೊ ನೆಕ್ಸ್ಟ್ ಯು ಟು ಮಲ್ಟಿಪ್ಲೈ ದಿಸ್ 1/2 ಇನ್ಸೈಡ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟ್ ಮಲ್ಟಿಪ್ಲೈ ಮಾಡಿಕೊಡ್ರಿ. 1 ಇಂಟು ಎಕ್ಸ್ ಅಂದರೆ ಎಕ್ಸ್ ಡಿವೈಡ್ ಬೈ 2. ಸೊ ಪ್ಲಸ್ ಇದೆ ಪ್ಲಸ್ 1 ಇಂಟು sin 2x sin 2x ಡಿವೈಡ್ ಬೈ 2 ಇಂಟು 2 ಇದೆ ಎಷ್ಟು 4 ಪ್ಲಸ್ ಸಿ. ಸೊ ದಿಸ್ ಇಸ್ ಅ ಫೈನಲ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಮಾಡೋಣ. ಸೊ ನೋಡಿ ಇಲ್ಲಿ sin ಸ್ಕ್ವೇರ್ ಎಕ್ಸ್ ಕೇಳಿದ್ರೆ, ಹೇಳಿದ ನಿಮಗೆ cos ಸ್ಕ್ವೇರ್ ಕೇಳ್ತಾರೆ, ಬಿಟ್ಟರೆ sin ಸ್ಕ್ವೇರ್ ಕೇಳ್ತಾರೆ. ಓಕೆ, ಸೊ ಲೆಟ್ ಅಸ್ ಗೋ ಫಾರ್ ದಿಸ್ ಇಂಟಿಗ್ರೇಷನ್ ಆಫ್ sin ಸ್ಕ್ವೇರ್ ಎಕ್ಸ್ ಇಂಟು dx. ಸೊ ಯಾವ ರೀತಿ ಬರಬೇಕಿದ್ನ ಇಂಟಿಗ್ರೇಷನ್ ಆಫ್ sin ಸ್ಕ್ವೇರ್ ಎಕ್ಸ್ ಅಂದರೆ ಏನು 1 - cos 2x ಡಿವೈಡ್ ಬೈ 2 ಇಂಟು dx. ಅಗೇನ್ ಸೇಮ್ 1/2 ಹೊರ ತೊಗೊಳ್ರಿ, ಸ್ಕ್ವೇರ್ ಕೀಪ್ ದ ಸ್ಕ್ವೇರ್ ಬ್ರ್ಯಾಕೆಟ್, ಇಂಟಿಗ್ರೇಷನ್ ಆಫ್ 1 ಇಂಟು dx. ಸೊ ಮೈನಸ್ ಇದೆ ಮೈನಸ್ ಇಂಟಿಗ್ರೇಷನ್ ಆಫ್ cos 2x ಇಂಟು dx. ಸೊ ದ್ಯಾಟ್ ಈಕ್ವಲ್ ಟು 1/2 ಇಂಟಿಗ್ರೇಷನ್ ಆಫ್ 1 ಅಂದರೆ ಎಕ್ಸ್ ಕರೆಕ್ಟಾ, ಮೈನಸ್ ಅಗೇನ್ cos ax ಇದೆ ಅಂದರೆ sin ax ಡಿವೈಡ್ ಬೈ ಎ ಪ್ಲಸ್ ಏನು ಇಂಟಿಗ್ರೇಷನ್ ಸಿ ಹಾಕ್ಬೇಕು, ಕಾನ್ಸ್ಟೆಂಟ್ ಇಂಟಿಗ್ರೇಷನ್ ಮಾಡಿದ್ರೆ ಸಿ ಆಗಬೇಕು. ನೆಕ್ಸ್ಟ್ ಇಲ್ಲ ಯು ಟು ಮಲ್ಟಿಪ್ಲೈ ದಿಸ್ ಇನ್ಸೈಡ್ ದ ಬ್ರ್ಯಾಕೆಟ್. ಸೊ ಏನಾಗುತ್ತೆ 1 ಇಂಟು ಎಕ್ಸ್ ಅಂದರೆ x/2. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಇದೆ ಇಂಟು ಮಾಡಿ 1 ಇಂಟು sin 2x ಅಂದರೆ sin 2x ಡಿವೈಡ್ ಬೈ 2 2 ज़ा 4 ಪ್ಲಸ್ ಸಿ. ಸೊ ಇಷ್ಟೇ ಆನ್ಸರ್. ಸೊ ದಿಸ್ ಅ ಫೈನಲ್ ಆನ್ಸರ್. ಸೊ ಎರಡು ಸೇಮ್, ಇಲ್ಲಿ ಅಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಬಂದ ಅಷ್ಟೇ, ಅದೇ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಮೂವ್ ಫಾರ್ ದ ಥರ್ಡ್ ಪ್ರಾಬ್ಲಮ್. ಸೊ ಈ 3 ಮಾರ್ಕ್ಸಲ್ಲಿ ಇದು ಸಬ್ಸ್ಟಿಟ್ಯೂಷನ್ ಮೆಥಡ್ ಕೇಳ್ತಾರೆ, ಇದನ್ನು ಕೇಳ್ಬೋದು, ಅದಂತೂ ಫಿಕ್ಸ್ ಇದೆ. ಇನ್ನೊಂದು ಕ್ವಶನ್ ಕೇಳ್ತಾರೆ ನಿಮಗೆ. ಸೊ ಇಲ್ಲಿ ನೋಡಿ, ಲೆಟ್ ಅಸ್ ಗೋ ಫಾರ್ ದಿಸ್. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ 1 - cos 2x ಡಿವೈಡ್ ಬೈ sin 2x ಕರೆಕ್ಟಾ. ಇಲ್ಲಿನೋ ಫಾರ್ಮುಲಾ ಇದೆ 1 - cos 2x ಅಂದರೆ ಏನು 2 sin ಸ್ಕ್ವೇರ್ x. ಇನ್ನೊಂದೆರಡು ಫಾರ್ಮುಲಾ ಬರ್ಕೊಡ್ರಿ ಈ ಪ್ರಾಬ್ಲಮ್ಗೆ. 1 - cos 2x ಅಂದರೆ sin ಸ್ಕ್ವೇರ್ x. 1 - cos ಅಂದರೆ sin ಸ್ಕ್ವೇರ್ x. sin 2x ಹೆಂಗೆ ಬರ್ತೀವಿ ಅಂದರೆ 2 sin x ಇಂಟು cos x. ಓಕೆ, 2 sin ಸ್ಕ್ವೇರ್ x ಇದು. 1 - cos 2x ಅಂದರೆ 2 sin ಸ್ಕ್ವೇರ್ x, sin 2x ಅಂದರೆ 2 sin x ಇಂಟು cos x. ಇದು ಫಾರ್ಮುಲಾ ಅನ್ಬಿಟ್ಕೋಬೇಕು, ಇದು ಒಂದು ಕಡೆ ಬರ್ಕೊಂಬಿಟ್ರೆ ಫಾರ್ಮುಲಾಸ್. ಸೊ ಇಲ್ಲಿ ಅಪ್ಲೈ ಮಾಡೋಣ. ಸೊ ದ್ಯಾಟ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್, ಸೊ 1 - cos 2x ಏನಿದೆ 2 sin ಸ್ಕ್ವೇರ್ x ಕರೆಕ್ಟಾ, ಡಿವೈಡ್ ಬೈ sin 2x ಅಂದರೆ 2 sin x ಇಂಟು cos x. ಸೊ ಏನು ಕ್ಯಾನ್ಸಲ್ ಆಗುತ್ತೆ 2 1 2 1 ಗೆಟ್ ಕ್ಯಾನ್ಸಲ್ಸ್ ಕರೆಕ್ಟಾ. ಮತ್ತು ನೆಕ್ಸ್ಟ್ ಏನು ಕ್ಯಾನ್ಸಲ್, ಇಲ್ಲೊಂದು sin x ಹೋಗುತ್ತೆ, ಇಲ್ಲೊಂದು sin x ಹೋಯಿತು ಕರೆಕ್ಟಾ. ರಿಮೈನಿಂಗ್ ಉಳಿತು ಇವಾಗ ದಟ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ sin x ಬೈ cos x ಇಂಟು dx ಕರೆಕ್ಟಾ. ವಾಟ್ ಈಸ್ sin x ಬೈ cos x? sin x ಬೈ cos x ಅಂದರೆ ಏನು tan x ಕರೆಕ್ಟಾ. ಸೊ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ tan x ಇಂಟು dx? ಫಾರ್ಮುಲಾ ಏನು ಹೇಳುತ್ತೆ ನಿಮಗೆ, ಫಾರ್ಮುಲಾ ಏನು ಇಂಟಿಗ್ರೇಷನ್ ಆಫ್ tan x ಇಂಟು dx log secant x ಪ್ಲಸ್ ಸಿ ಕರೆಕ್ಟಾ. ಸೊ ಅದೇ ಫೈನಲ್ ಆನ್ಸರ್.
that equal to log secant x plus c. So this is the answer. ಸೊ ಇದು ಇನ್ನೊಂದು ಮಾಡ್ತೀವಿ ನೋಡ್ರಿ. ಸೊ ಇದು ಫಾರ್ಮುಲಾ ಇದೆ ಒಂದು. ಸೊ ಇಲ್ಲಿ 1 ಮೈನಸ್ ಕಾಸ್ ಟು ಎಕ್ಸ್ ಇದೆಲ್ಲ. ಸೊ ದಿಸ್ 1 ಮೈನಸ್ ಕಾಸ್ ಟು ಎಕ್ಸ್ ಫಾರ್ಮುಲೇನು 2 ಸೈನ್ ಸ್ಕ್ವೇರ್ ಎಕ್ಸ್ ಕರೆಕ್ಟಾ. ಆ್ಯಂಡ್ ಸೈನ್ ಟು ಎಕ್ಸ್ ಫಾರ್ಮುಲೇನು 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೊ ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಸೊ 1 ಮೈನಸ್ ಕಾಸ್ ಟು ಎಕ್ಸ್ ಇಲ್ಲಿ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಹಾಕಬೇಕು ಕರೆಕ್ಟಾ. ಆ್ಯಂಡ್ ಸೈನ್ ಟು ಎಕ್ಸ್ ಇದ್ದರೆ 2 ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಹಾಕಬೇಕು. ಇಲ್ಲಿ 2 ಟು ಗೆಟ್ ಕ್ಯಾನ್ಸಲ್ಸ್ ಕರೆಕ್ಟಾ. ನೆಕ್ಸ್ಟ್ ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಸೈನ್ ಇದೆ, ಒಂದು ಸೈನ್ ಕ್ಯಾನ್ಸಲ್ ಆಗುತ್ತೆ, ಇನ್ನೊಂದು ಸೈನ್ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನು ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್. ಸೊ ಇವಾಗ ಇಂಟಿಗ್ರೇಟ್ ದ್ಯಾಟ್. ಇಂಟಿಗ್ರೇಟ್ ಮಾಡಿದ್ರೆ ಏನಾಗುತ್ತೆ, ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್? ಲಾಗ್ ಸೆಕೆಂಡ್ ಎಕ್ಸ್ ಪ್ಲಸ್ ಸಿ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಸೊ ನೆಕ್ಸ್ಟ್, ಸೊ ಇದು ಇಂಪಾರ್ಟೆಂಟ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ ನಾವು ಅದಕ್ಕೆ. ಫಸ್ಟ್ ಕ್ವಶನ್ ಬರ್ಕೋತೀನಿ. ಆಸ್ ಇಟ್ ಈಸ್ ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಟು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಕರೆಕ್ಟ್. ಸೊ ಇದನ್ನು ಸೈಡಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಯಾಕಂದರೆ ನೋಡಿ, ಈಗ ನಾವು ಡಿಫ್ರೆನ್ಷಿಯೇಟ್, ಈಗ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಬರುತ್ತೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ ಕರೆಕ್ಟಾಗಿ. ಡಿಫ್ರೆನ್ಷಿಯೇಟ್ ಮಾಡಬೇಕು, ನಾಟ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಟ್. ಸೊ ಇದನ್ನು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೀವಿ ನಾವು. ಯಾಕೆ ಈ ಫಾರ್ಮುಲಾಸ್ ಇಲ್ಲ ನಮಗೆ, ಪ್ರಾಡಕ್ಟ್ ರೂಲ್ ಬರಲ್ಲ ಇಲ್ಲಿ. ಸೊ ನೋಡಿ, ಪುಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ಹಾಕಬೇಕು. ಸೊ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು, ಅಂದರೆ ಡಿ ಬೈ ಡಿ ಎಕ್ಸ್ ಆಗಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟಿ. ಸೊ ಡಿಫ್ರೆನ್ಷಿಯೇಟ್ ಮಾಡಿ, ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನ್, ನಾಟ್ ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್ ಏನಾಗುತ್ತೆ, ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಕರೆಕ್ಟಾ is equal to dt by dx. ಈ dx ಈ ಕಡೆ ತಗೋತೀನಿ, ಏನಾಗುತ್ತೆ secant ಸ್ಕ್ವೇರ್ x ಇಂಟು dx is equal to dt. ಇಷ್ಟು ಬಂತಾ? ಈ ಚೆಕ್ ಮಾಡಿ. secant ಸ್ಕ್ವೇರ್ x ಇಂಟು dx ಇದೆ ಅಲ್ಲ, ಇಲ್ಲಿ ಏನಾಗಬೇಕು ನಾವು, dt ಆಗಬೇಕು. ಯಾವಾಗ ವೆನ್ ಟ್ಯಾನ್ ಎಕ್ಸ್ ಈಕ್ವಲ್ ಟು ಟಿ ಅಂತ ತೊಗೊಂಡಿದ್ವಿ. ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಕರಿತೇವೆ ನಾವು. ಸೊ ನೋಡಿ ಬರಿತೀನಿ, ಇಂಟಿಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀನಿ ಚೆಕ್ ಮಾಡಿರಿ, ಟಿ ಕರೆಕ್ಟಾ, ಟಿ. ವಾಟ್ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಎಷ್ಟು ಬಂತು, ಡಿ ಟಿ. ಇದು ಇಂಟಿಗ್ರೇಟ್ ಮಾಡ್ಕೋಬೇಕು. ಇದು ಫಾರ್ಮುಲಾ ಯಾವುದು ನಿಮ್ಗೆ ಗೊತ್ತಿಲ್ಲ. ಸೊ ಇದಂತ ಗೊತ್ತಿದೆ ನೀವು. ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದರೆ 1 ಇದ್ದಂಗೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಬೈ 2 ಆಗುತ್ತೆ. ಅದೇ ಥರ ಎಕ್ಸ್ ಇದೆ, ಇಲ್ಲಿ ಟಿ ಟಿ ಇದೆ, ಇಂಟಿಗ್ರೇಟ್ ಮಾಡಿದ್ರೆ ಬರ್ತದೆ. ಸೊ ಟಿ ರೇಸ್ ಟು 1 + 1 ಅಂದರೆ n + 1 ಡಿವೈಡ್ ಬೈ 1 + 1 ಪ್ಲಸ್ ಸಿ ದಟ್ ಈಕ್ವಲ್ ಟು ಟಿ ಅಂದರೆ ಏನು ತೊಗೊಂಡ್ರೆ ಚೆಕ್ ಮಾಡಿರಿ. ಅದಕ್ಕೆ ಮುಂಚೆ ಆ್ಯಡ್ ಮಾಡಿಕೊಡ್ರಿ. ಟಿ ರೇಸ್ ಟು 1 + 1 2 ಡಿವೈಡ್ ಬೈ 2 ಪ್ಲಸ್ ಸಿ ದಟ್ ಈಕ್ವಲ್ ಟು. ಸೊ ಲಾಸ್ಟ್ ಟೈಮ್ ವಾಪಸ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಿ. ಟಿ ಅಂದರೆ ಏನು ತೊಗೊಂಡ್ರಿ, ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಸ್ಕ್ವೇರ್ ಇದೆಲ್ಲ ಇದು ಬರಬೇಕು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡ್ ಬೈ 2 ಪ್ಲಸ್ ಸಿ. ಸೊ ಇದು ಫೈನಲ್ ಆನ್ಸರ್. ಸೊ ನೋಡಿ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಕರಿತೀವಿ. ಇಲ್ಲಿ ನೋಡಿರಿ ರಿಲೇಟ್ ಇರ್ತವೆ. ಈಗ ನಮಗೆ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಅದು ಗೊತ್ತಿದೆ ನಮಗೆ. ಈ ಟೈಪ್ ಪ್ರಾಬ್ಲಮ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ನೋಡಿರಿ, ಪುಟ್ ಟ್ಯಾನ್ ಎಕ್ಸ್ ಈಕ್ವಲ್ ಟು ಟಿ ಅಂತ ತಗೋದೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಸೊ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟಿ. ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಷನು ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಕರೆಕ್ಟಾ. ಇದು ಇಂಟು ಮಾಡಿ, ಡಿ ಇಂಟು ಟಿ ಅಂದರೆ ಡಿ ಟಿ ಬೈ ಡಿ ಎಕ್ಸ್ ಕರೆಕ್ಟ್. ನೆಕ್ಸ್ಟ್ ಈ ಡಿ ಎಕ್ಸ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಅಂದರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಸೊ ಇಲ್ಲಿ ಬರೋಣ. ಇವಾಗ ಟ್ಯಾನ್ ಎಕ್ಸ್ ಅಂದರೆ ಏನು ತೊಗೊಂಡಿದ್ದೀವಿ ಚೆಕ್ ಮಾಡಿರಿ, ಟಿ ಅಂತ ತೊಗೊಂಡಿವಿ ಕರೆಕ್ಟಾಗಿ ಬರುತ್ತೆ. ಇಂಟಿಗ್ರೇಷನ್ ಆಫ್ ಟಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನು, ಡಿ ಟಿ ಇದೆ ಕರೆಕ್ಟಾ, ಟಿ ಇಂಟು ಡಿ ಟಿ. ಇದು ಇಂಟಿಗ್ರೇಟ್ ಮಾಡ್ಕೋಬೇಕು. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೆ ಏನು, ಎಕ್ಸ್ ರೇಸ್ ಟು 1 ಇದ್ದಂಗೆ, ಅಂದರೆ 1 + 1 ಡಿವೈಡ್ ಬೈ 1 + 1 ಅಂತ ಮಾಡ್ತಾರೆ ಕರೆಕ್ಟಾ. ಅದೇ ರೀತಿ ಟಿ ಇಂಟು ಡಿ ಟಿ ಇದೆ, ಅಂದರೆ ಟಿ ರೇಸ್ ಟು 1 + 1 ಡಿವೈಡ್ ಬೈ 1 + 1 ಪ್ಲಸ್ ಸಿ. ಸೊ ದಟ್ ಈಕ್ವಲ್ ಟು ಟಿ 1 + 1 2 ಆಗುತ್ತೆ ಡಿವೈಡ್ ಬೈ 2 ಪ್ಲಸ್ ಸಿ. ಸೊ ಲಾಸ್ಟಿಗೆ ಇವು ಟು ರೀಸಬ್ಸ್ಟಿಟ್ಯೂಟ್, ನೀವೇನು ಟಿ ಅಂತ ತೊಗೊಳ್ಳಲ್ಲ ಅದನ್ನು ವಾಪಸ್ ಹಾಕೋಬೇಕು. ಸೊ ಟಿ ಅಂದರೆ ಏನು ತೊಗೊಂಡಿದ್ದು ಚೆಕ್ ಮಾಡಿರಿ, ಟ್ಯಾನ್ ಎಕ್ಸ್ ಅದನ್ನು ಹಾಕಬೇಕು.
tan square x divided by 2 plus c. So this is the final answer. So let us move for the last problem. ಸೊ ಇದನ್ನು ಅದೇ ರೀತಿ ಚೆಕ್ ಮಾಡಿ ನೋಡಿ. ಈ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 2x ಬರುತ್ತೆ ಕರೆಕ್ಟಾ. ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, 1 ಬರುತ್ತೆ. ಡಿಫ್ರೆನ್ಷಿಯೇಟ್ ನಾಟ್ ಇಂಟಿಗ್ರೇಷನ್ ಅಂದರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಇದು. ಸೊ ಸೈಡಿಗೆ ಮಾಡ್ಕೋತೀನಿ ನೋಡಿ. ಪುಟ್ ಯಾವ್ದು ಡಿಫ್ರೆನ್ಷಿಯೇಟ್ ಮಾಡಿದ ಮೇಲೆ ಆನ್ಸರ್ ಬರುತ್ತೆ, ಕೆಳಗಿಂದ ಡಿನೋಮಿನೇಟರ್ ಪುಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಷಿಯೇಟ್ ಮಾಡುತ್ತೆ. ಸೊ ಡಿಫ್ರೆನ್ಷಿಯೇಟ್ with respect to x ಅಂತ ಬರೀಬೇಕು. ಸೊ ಡಿ ಬೈ ಡಿ ಎಕ್ಸ್ ಹಾಕು. ಸೊ ಡಿ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ 1 is equal to ಡಿ ಬೈ ಡಿ ಎಕ್ಸ್ ಆಫ್ ಟಿ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನು 2x ಪ್ಲಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ 1 ಡಿಫ್ರೆನ್ಷಿಯೇಷನ್ 0 ದಟ್ ಈಕ್ವಲ್ ಟು ಏನಂತು ಡಿ ಟಿ ಬೈ ಡಿ ಎಕ್ಸ್ ಉಳಿತು. ಸೊ 2x ಪ್ಲಸ್ 1 ಆ್ಯಸ್ ಇಟ್ ಈಸ್ 0 ಬಿಟ್ಬಿಡೋಣ. ನೆಕ್ಸ್ಟ್ ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಏನಾಗುತ್ತೆ ಇಂಟು ಡಿ ಎಕ್ಸ್ ಆಗುತ್ತೆ. ಇಸ್ ಈಕ್ವಲ್ ಟು ಡಿ ಟಿ ಅಂದರೆ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಅಂದರೆ ಡಿ ಟಿ ಕರೆಕ್ಟಾ. ಸೊ ಇಲ್ಲಿ ಬರೋಣ ಇವಾಗ. ಸೊ ಇಂಟಿಗ್ರೇಷನ್ ಆಫ್ ಡಿವೈಡ್ ಬೈ ಇದನ್ನೇನು ತೊಗೊಂಡು ಚೆಕ್ ಮಾಡಿರಿ, ಇದನ್ನೇನು ತೊಗೊಂಡಿದ್ವಿ ಟಿ ಅಂತ ತೊಗೊಂಡಿದ್ವಿ ಕರೆಕ್ಟಾ. ಈಗ ನೆಕ್ಸ್ಟ್ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಅಂದರೆ ಏನು ಬಂದಿದೆ, ಇದಿಷ್ಟು ಏನು ಬಂದಿದೆ ಡಿ ಟಿ ಅಂತ ಬಂದಿದೆ. ಇದಿಷ್ಟು ಏನು ಬಂದಿದೆ ಆನ್ಸರು, ಟು ಎಕ್ಸ್ ಪ್ಲಸ್ ಡಿ ಎಕ್ಸ್ ಡಿ ಟಿ ಬಂದಿದೆ ಕರೆಕ್ಟಾ. ಡಿ ಟಿ ದಟ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇದು ಡಿ ಟಿ ಈ ಕಡೆ ಬರ್ಕೋತೀನಿ. ಸೊ ಏನಾಗುತ್ತೆ ಇಲ್ಲಿ 1 ಬೈ ಟಿ ಬರುತ್ತೆ. ಸೊ ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್. ಇಂಟಿಗ್ರೇಷನ್ 1 ಬೈ ಎಕ್ಸ್ ಅಂದರೆ ಏನು, ಲಾಗ್ ಎಕ್ಸ್ ಕರೆಕ್ಟಾ. ಇಲ್ಲಿ ಎಕ್ಸ್ ಬಂದರೆ ಟಿ ಆಯ್ತು ಸರ್. ಇಂಟಿಗ್ರೇಷನ್ 1 ಬೈ ಟಿ ಇಂಟು ಡಿ ಟಿ ಅಂದರೆ ಲಾಗ್ ಟಿ ಪ್ಲಸ್ ಸಿ ಅಂತ ಆಗಬೇಕು ಕಾನ್ಸ್ಟೆಂಟ್. ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು ರೀಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಲಾಗ್ ಟಿ ಅಂದರೆ ಏನು ತೊಗೊಂಡ್ರೆ ಚೆಕ್ ಮಾಡಿರಿ, ಏನು ತೊಗೊಂಡ್ರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಸೊ ದಿಸ್ ಇಸ್ ಅ ಫೈನಲ್ ಆನ್ಸರ್. ಸೊ ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಯಾಕಂದರೆ ಇದು ಲಾಸ್ಟ್ ಪ್ರಾಬ್ಲಮ್, ಇದು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಇಲ್ಲಿ ನೋಡ್ಕೋಬೇಕು ಯಾವುದು ಡಿಫ್ರೆನ್ಷಿಯೇಟ್ ಮಾಡಿದರೆ ಯಾವ್ದು ಆನ್ಸರ್ ಬರುತ್ತೆ ಚೆಕ್ ಮಾಡ್ಕೊ. ಫಸ್ಟಿಗೆ ಇದು 2x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಆನ್ಸರ್ ಬರಲ್ಲ ನಮಗೆ. ಬಟ್ ಎಕ್ಸ್ ಸ್ಕ್ವೇರ್ ಮಾಡಿದರೆ 2x ಬರುತ್ತೆ ಗೊತ್ತಿದೆ, ಆ್ಯಂಡ್ ಎಕ್ಸ್ ಮಾಡಿದರೆ 1 ಬರುತ್ತೆ ಗೊತ್ತಿದೆ. ಸೊ ಅಂದರೆ ಇದನ್ನು ಟಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು ಫಸ್ಟಿಗೆ. ಸೊ ಪುಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಈಕ್ವಲ್ ಟು ಟಿ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಬರೀಬೇಕು. ಸೊ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ 1 ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಟಿ. ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x ರೈಟಾ. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂದ್ರೇನು, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ 1, ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟು 0 ದಟ್ ಈಕ್ವಲ್ ಟು ಇಂಟು ಮಾಡಿ ಡಿ ಇಂಟು ಟಿ ಡಿ ಟಿ ಡಿವೈಡ್ ಬೈ ಡಿ ಎಕ್ಸ್. ಸೊ 2x ಪ್ಲಸ್ 1 ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಯು ಟು ಮಲ್ಟಿಪ್ಲೈ ದಿಸ್, ಕ್ರಾಸ್ ಮಲ್ಟಿಪ್ಲೈ ದಿಸ್ ಡಿ ಎಕ್ಸ್ ಟು ದಿ ಲೆಫ್ಟ್ ಹ್ಯಾಂಡ್ ಸೈಡ್. ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದರೆ 2x ಪ್ಲಸ್ 1 ಇಂಟು ಡಿ ಎಕ್ಸ್ ಇಸ್ ಕೊಟ್ಟಿರೋದು ಡಿ ಟಿ ಉಳಿತು. ಸೊ ಈ ವ್ಯಾಲ್ಯೂ ಇಲ್ಲಿ ಹಾಕಬೇಕು. ಈಗ ನೋಡಿರಿ, ಸೊ ಈ ವ್ಯಾಲ್ಯೂ ಎಲ್ಲ ಹಾಕಬೇಕು, ಇಲ್ಲ ಹಾಕ್ಬೇಕು ಮೇಲೆ ಆನ್ಸರ್ ಅಂತ ಅದು. ಇದಂತೂ ಟಿ ತೊಗೊಂಡಿದ್ವಿ. ಇಂಟಿಗ್ರೇಷನ್ ಆಫ್ ಇದಿಷ್ಟು ಟಿ ಅಂದರೆ ಡಿವೈಡ್ ಬೈ ಟಿ. 2x ಪ್ಲಸ್ 1 ಇಂಟು ಡಿ ಎಕ್ಸ್ ಅಂದರೆ ಏಮಂತು ಡಿ ಟಿ, ಅದು ಮೇಲೆ ಹಾಕೊಂಡಿದೆ. ಈ ಡಿ ಟಿನ ಈ ಕಡೆ ಬರ್ಕೋಬೋದು, ಇಲ್ಲಿ 1 ಬರ್ಕೋತೀನಿ ಅಷ್ಟೇ, 1 ಬೈ ಟಿ ಇಂಟು ಡಿ ಟಿ. ಸೊ ದಟ್ ಈಕ್ವಲ್ ಟು ಇದು ಫಾರ್ಮುಲಾ ಇದೆ, ಇಂಟಿಗ್ರೇಷನ್ 1 ಬೈ ಎಕ್ಸ್ ಇಂಟು ಡಿ ಎಕ್ಸ್ ಅಂದ್ರೇನು ಲಾಗ್ ಎಕ್ಸ್ ಪ್ಲಸ್ ಸಿ ಕರೆಕ್ಟಾಗಿ ಲಾಗ್ ಎಕ್ಸ್ ಇದ್ದಂಗೆ. ಅದೇ ರೀತಿ 1 ಬೈ ಟಿ ಇಂಟು ಡಿ ಟಿ ಅಂದರೆ ಲಾಗ್ ಟಿ ಪ್ಲಸ್ ಸಿ. ಸೊ ಲಾಸ್ಟ್ ಸ್ಟೆಪ್ ಏನಂದರೆ ಇವು ಟು ರೀಸಬ್ಸ್ಟಿಟ್ಯೂಟ್, ನೀವೇನು ಸಬ್ಸ್ಟಿಟ್ಯೂಟ್ ಅದನ್ನು ವಾಪಸ್ ಬರೀಬೇಕು. ಸೊ ಲಾಗ್ ಟಿ ಅಂದರೆ ಏನು ಬರ್ಕೊಂಡು ಚೆಕ್ ಮಾಡಿರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಸೊ ಇದು ಫೈನಲ್ ಆನ್ಸರ್. ಸೊ ದೀಸ್ ಆರ್ ದಿ 2 marks and 3 marks question which are very very important for your main examinations. ಇವಿಷ್ಟೇ ಕ್ವಶನ್ಸ್ ಮಾಡಿ ಸಾಕು. ಓಕೆ, ಇವಿಷ್ಟೇ ಕ್ವಶನ್ಸ್. ಅದರಲ್ಲಿ ಇಂಪಾರ್ಟೆಂಟ್ ಹೇಳ್ತಾರೆ ನಿಮಗೆ 3 ಮಾರ್ಕ್ಸಲ್ಲಿ ಕಾಸ್ ಸ್ಕ್ವೇರ್ ಎಕ್ಸು ಸೈನ್ ಸ್ಕ್ವೇರ್ ಎಕ್ಸು, ಅದು ಭಾಳ ಇಂಪಾರ್ಟೆಂಟ್. ಇದನ್ನು ಸಬ್ಸ್ಟಿಟ್ಯೂಷನ್ ನೋಡ್ಕೊರಿ, ಇವೆರಡು ಪ್ರಾಬ್ಲಮ್ ನೋಡ್ಕೊಡ್ರಿ ಸಾಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಕ್ಸಾಮ್ಸು ನಿಮ್ಮದು 20th ಇದೆಯಲ್ಲ, ಸೊ 20th ಇದೆ. ಸೊ ಕೀಪ್ ವರ್ಕಿಂಗ್ ಆ್ಯಂಡ್ ಕೀಪ್ ಸ್ಟಡಿಂಗ್. ಸೊ ಡೋಂಟ್ ಫಾರ್ಗೆಟ್.
ಸೊ ಡೈಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು ಮ್ಯಾಥಮೆಟಿಕ್ಸ್, ಯಾಕೆಂದರೆ ನೀವು ಮರ್ತು ಹೋಗ್ಬಿಡ್ತೀರ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಡಿಸ್ಕಸ್ ಮಾಡೋಣ. ಸೊ ಇಷ್ಟೆಲ್ಲ ಅರ್ಥ ಆಯ್ತು ಅನ್ಕೋತೀನಿ. ಸೊ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.